ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹರ್ಮುಜ್ ಜಲಸಂಧಿಯನ್ನು ನಾವು ಅವಲಂಬಿಸಿಲ್ಲ. ಇದು ಪ್ರಾಥಮಿಕ ಏಷ್ಯಾದ ದೇಶಗಳಿಗಷ್ಟೇ ಅದು ಬಹಳ ಮುಖ್ಯ. ಇದು ಅಮೆರಿಕದ ಮಾತು. ಸಂಘರ್ಷ ಮುಗಿದಾದ ಮೇಲೆ ಮತ್ತೆ ಇದನ್ನು ಓಪನ್ ಮಾಡಬಹುದು. ನಾವೇನು ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಾರೆ ಟ್ರಂಪ್. ಬೇರೆ ಬೇರೆ ದೇಶಗಳಿಗೆ ಇದು ಇಂಪಾರ್ಟೆಂಟ್ ಆಗಿರ್ಬೋದು, ಆದರೆ ನಮಗಿದು ಇಂಪಾರ್ಟೆಂಟ್ ಅಲ್ಲ. ಅದರ ಅರ್ಥ ಏನಪ್ಪ ಅಂದರೆ ನಾವಿವರು ಸಹವಾಸಕ್ಕೆ ಹೋಗಲ್ಲ ಅಂತ. ವೆರಿ ಸಿಂಪಲ್. ಹೋದರೆ ಮುಜುಗರ ಗ್ಯಾರಂಟಿ ಅವರಿಗೆ. ಅಮೆರಿಕಕ್ಕೆ ಒಂದು ಲೆಕ್ಕದಲ್ಲಿ ಮರ್ಮಾಘಾತ. ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿತ್ತು. ಅದಕ್ಕೆ ಯಾವಾಗಲೂ ಎದುರುಗಡೆ ಇರುವಂಥ ಶತ್ರುಗಳು ಅವರು ವೀಕ್ ಅಂತ ಅನ್ನಿಸ್ತಾರೆ, ಆದರೆ ಅವ್ರನ್ನೆಂದೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಮಗೇನು ಇಂಪಾರ್ಟೆಂಟ್ ಅಲ್ಲಪ್ಪ ಹರ್ಮುಜ್ ಜಲಸಂಧಿ, ಏಷ್ಯಾ ರಾಷ್ಟ್ರಗಳಿಗೆ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾತ್ರ ಮುಖ್ಯ ಅಂತಾರೆ ಟ್ರಂಪ್. ಇನ್ನು ಒಂದು ಶೃಂಗಸಭೆ, ಭಾರತವು ಸೇರಿದಂತೆ 60 ರಾಷ್ಟ್ರಗಳು ಸೇರಿಕೊಂಡಿದ್ದು. UK ನೇತೃತ್ವದ ಶೃಂಗಸಭೆ ತೈಲ ಮತ್ತು ಗ್ಯಾಸ್ ಕೊರತೆ ನೀಗಿಸಲಿಕ್ಕೆ ಅದು ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿತ್ತು. ಇನ್ನು ಹೊರ್ಮುಜ್ನಿಂದ ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಇರಾನ್ ಹೇಳಿದೆ. ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ನಮ್ಮ ಹಡಗುಗಳಲ್ಲಿ ನಿಂತಿರೋದು ನಿಜ, ಆದರೆ ನಮ್ಮ ಹಡಗುಗಳಿಗೆ ಯಾವುದೇ ತೊಂದರೆಯೂ ಇಲ್ಲ, ಬಿಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆಗೆ ಏನು ಅಂದರೆ ಯುದ್ಧ ಯಾವ ರೀತಿ ತಲ್ಲಣಗಳನ್ನು ಸೃಷ್ಟಿ ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇರಾನ್ ಕೂಡ ಬಗ್ಗದನ್ನೇ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ ಅದನ್ನು ಟಾರ್ಗೆಟ್ ಮಾಡ್ತಾ ಇದೆ. ಜೊತೆಗೇನು ಅಂತಾರೆ, ಅಮೆರಿಕ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಬ್ರಿಡ್ಜನ್ನು ಹೊಡೆದಿರುವಂಥದ್ದು. ಆ ಬ್ರಿಡ್ಜ್ ಹೊಡೆದು ಹಾಕಿದ ತಕ್ಷಣವೇ ಬೇರೆ ಬೇರೆ ದೇಶಗಳ ಇಂಪಾರ್ಟೆಂಟ್ ಬ್ರಿಡ್ಜ್ಗಳು ಯಾವ್ಯಾವಿದೆ, ಸಂಪರ್ಕ ಸೇತುವೆಗಳು, ಅದನ್ನು ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟು ಇವರು ಪಟ್ಟಿ ರಿಲೀಸ್ ಮಾಡಿರೋದು. ಇದೆಲ್ಲದರ ಜೊತೆಗೆ ಹೊರ್ಮುಜ್ ನಮಗೆ ಅಗತ್ಯ ಇಲ್ಲ, ಬೇಕಾದಂಥ ರಾಷ್ಟ್ರಗಳು ಬೇಕಿದ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಎನ್ನುವಂಥ ಧಾಟಿನಲ್ಲಿ ಅಮೆರಿಕ ಮಾತಾಡಿರುವಂಥದ್ದು. ಇದೆಲ್ಲದರ ಜೊತೆಗೆ 60 ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಭಾರತ, ವೆರಿ ಇಂಪಾರ್ಟೆಂಟ್ ಒಂದು ಶೃಂಗಸಭೆ ನಡೆದಿರುವಂಥದ್ದು ನಿನ್ನೆ. ಓವರಾಲ್ ಹೆಚ್ಚಿನ ವಿವರ ಏನಿದೆ? ರಂಗನಾಥ್, ಯುದ್ಧ ಆರಂಭ ಆಗಿ 34 ದಿವಸಗಳು ಕಳೆದಿರುವಂತಹದ್ದು, ಆದರೂ ಕೂಡ ನಿರಂತರವಾದಂತಹ ಯುದ್ಧ ಇನ್ನೂ ಮುಂದುವರಿತಾನೆ ಇದೆ. ದಾಳಿ ಪ್ರತಿದಾಳಿಗಳು ಇನ್ನೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿವೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕನ್ನು ಮಾಡಲಾಗ್ತಿದೆ. ಬಹು ಮುಖ್ಯವಾಗಿ ಅಮೆರಿಕ ಇಲ್ಲಿ ಸಂಧಾನ ಮಾತುಕತೆಯ ಬಗ್ಗೆ ಮಾತಾಡ್ತಾನೆ ದೊಡ್ಡ ದೊಡ್ಡ ಅಟ್ಯಾಕ್ಗಳನ್ನ ಮಾಡ್ತಿದೆ. ಇರಾನ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ಒಂದು ನಿರ್ಣಾಯಕ ಸೇತುವೆಯನ್ನು ಹೊಡೆದಾಕಿರುವಂತಹದ್ದು, ಧ್ವಂಸ ಮಾಡಿರುವಂತಹದ್ದು. ಈ ಸೇತುವೆ ಮೂಲಕವೇ ಯುದ್ಧ ಉಪಕರಣಗಳು ಬರ್ತಾ ಇದ್ದಂಥದ್ದು. ಈಗ ಇದನ್ನೇ ಟಾರ್ಗೆಟ್ ಮಾಡಿ ಈಗ ಅಮೆರಿಕ ಹೊಡೆದಾಕಿರುವಂಥದ್ದು. ಜೊತೆಗೆ ತೈಲ ವ್ಯಾಪಾರಕ್ಕೂ ಮತ್ತು ಸಾಗಾಟಕ್ಕೂ ಕೂಡ ಈ ಒಂದು ಸೇತುವೆ ಬಹಳಷ್ಟು ನಿರ್ಣಾಯಕವಾಗಿತ್ತು. ಯುದ್ಧ ಉಪಕರಣಗಳು ಕೂಡ ಇದೇ ಸೇತುವೆ ಮೂಲಕ ಇರಾನ್ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ತಾ ಇತ್ತು. ಈಗ ಈ ಒಂದು ಸೇತುವೆಯನ್ನೇ ಅಮೆರಿಕ ಟಾರ್ಗೆಟ್ ಮಾಡಿದೆ. ಟಾರ್ಗೆಟ್ ಮಾಡಿರೋದು ಅಷ್ಟೇ ಇಲ್ಲ, ನಿಮಗಿದು ಆದಷ್ಟು ಬೇಗ ನಾವು ಡೀಲ್ ಕೊಡ್ತಾ ಇದ್ದೀವಿ, ನೀವು ಮಾತುಕತೆಗೆ ಬನ್ನಿ, ನಿಮಗಿನ್ನ ಈ ಡೀಲ್ ಮುಗಿದೋಗ್ಬಿಡುತ್ತೆ, ನೀವು ಬೇಗ ಮಾತುಕತೆಗೆ ಬರದೇ ಇದ್ರೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಟ್ರಂಪ್ ಅವರು ಕೊಟ್ಟಿರುವಂಥದ್ದು. ಅಂದರೆ ಇನ್ನೂ ಈ ಥರದ ದೊಡ್ಡ ದೊಡ್ಡ ಸೇತುವೆಗಳನ್ನ ಟಾರ್ಗೆಟ್ ಮಾಡ್ತೀವಿ, ವಿದ್ಯುತ್ ಸ್ಥಾವರಗಳನ್ನು ಕೂಡ ಟಾರ್ಗೆಟ್ ಮಾಡಿ ಮುಂದಿನ ದಿನಗಳಲ್ಲಿ ಹೊಡಿತೀವಿ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಎಚ್ಚರಿಕೆಗೆ ಇರಾನ್ ಸುಮ್ಮನಿರುತ್ತಾ? ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ನಮ್ಮ ಒಂದು ಸೇತುವೆಯನ್ನು ಹೊಡೆದಾಕಿರ್ಬೋದು, ನಾವು ಕೊಲ್ಲಿ ರಾಷ್ಟ್ರಗಳಲ್ಲಿರ್ತಕ್ಕಂತಹ 8ಕ್ಕಿಂತ ಹೆಚ್ಚು ಸೇತುವೆಗಳನ್ನು ನಾವು ಹೊಡೆದಾಕ್ತೀವಿ ಅನ್ನುವಂಥದ್ದನ್ನು, ಯಾವ್ಯಾವ ಸೇತುವೆಗಳನ್ನು ಯಾವ್ಯಾವ ದೇಶದಲ್ಲಿ ಹೊಡೆದಾಕ್ತೀವಿ ಅನ್ನುವಂತಹ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿರುವಂತಹದ್ದು. ಇನ್ನು ಒಂದೇ ಒಂದು ಅಟ್ಯಾಕ್ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ ಆದರೆ ಈ 8 ಸೇತುವೆಗಳು ಉಡಿಸಾಕ್ತವೆ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ ಈಗ ಕೊಟ್ಟಿರುವಂತಹದ್ದು. ಇದರ ಮಧ್ಯೆ ಅಮೆರಿಕದ ಸೇನೆಯಲ್ಲಿ ಕೂಡ ಭಾರಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪೀಟ್ ಹೆಕ್ಸತ್ ಅವರು ಅನೇಕ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಉನ್ನತ ಅಧಿಕಾರಿಗಳನ್ನು ಕೂಡ ವಜಾ ಮಾಡ್ತಿರುವಂತಹದ್ದು. ಬಹು ಮುಖ್ಯವಾಗಿ ಸೇನಾ ಮುಖ್ಯಸ್ಥ ರಾಂಡಿ ಜಾರ್ಜ್ ಅವರನ್ನ ತಮ್ಮ ಸ್ಥಾನದಿಂದ ವಜಾಗೊಳಿಸಿರುವಂತಹದ್ದು. ಅದಷ್ಟೇ ಅಲ್ಲ, ಕಮಾಂಡರ್ ಚೀಫ್ ಆಗಿದ್ದಂತಹ ಹೋಡ್ನೆ ಅವರನ್ನು ಕೂಡ ಸ್ಥಾನದಿಂದ ಕಿತ್ತು ಹಾಕಲಾಗಿದೆ. ಇನ್ನು ಬಹು ಮುಖ್ಯವಾಗಿ ಮತ್ತೊಬ್ಬ ಅಧಿಕಾರಿ ಗ್ರೀನ್ ಜೂನಿಯರ್ ಅವರನ್ನು ಕೂಡ ಈ ಒಂದು ಉನ್ನತ ಅಧಿಕಾರದಿಂದ ಕಿತ್ತು ಹಾಕಿರುವಂತಹದ್ದು. ಅಂದ್ರೆ ಅಮೆರಿಕ ಸೇನೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ತಲ್ಲಣ ಶುರುವಾಗಿದೆ. ಟ್ರಂಪ್ ಅವರ ನಿರ್ಧಾರದಿಂದ ಅಮೆರಿಕ ಸೇನೆಯಲ್ಲಿ ಒಂದ್ ನಿಮಿಷ ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ನೋಡ್ಕೊಂಡ್ ಬಂದ್ಬಿಡೋಣ ಹರೀಶ್. ಹಂಗೇರಿ